ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು 16ನೇ ಕಂತಿನ ಹಣದ ಕುರಿತು ಇಲ್ಲೊಂದೆರಡು ಗುಡ್ ನ್ಯೂಸ್ಗಳಾದರೆ ಬಂದಿದ್ದಾವೆ. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಫಲಾನುಭವಿಗಳು ದಿನನಿತ್ಯ ವೇಟ್ ಮಾಡ್ತಾನೆ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾನೆ ಇದ್ದೀರಾ. ಆದರೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಬಂದು ನಿಮ್ಮ ಖಾತೆಗಳಿಗೆ ಆದರೆ ಜಮಾ ಆಗಿಲ್ಲ. ಈಗ ನಿಮ್ಮೆಲ್ಲರಿಗೂ ಕೂಡ ಇರುವಂಥ ಡೌಟ್ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ಬರು ಕೇಳುವಂಥ ಪ್ರಶ್ನೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ಫೈನಲ್ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂಥ ಅಪ್ಡೇಟ್ ಏನೆಂದರೆ, ನಿಮಗೆ ಇದೇ ಜನವರಿ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ. ಇದು ಕೊಟ್ಟಿರುವಂಥ ಒಂದು ಮೊದಲನೇ ಭರ್ಜರಿ ಗುಡ್ ನ್ಯೂಸ್. ಸ್ನೇಹಿತರೆ, ಈಗ ಬಂದಿರುವಂಥ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಕ್ಯಾನ್ಸಲ್ ಆಗೋಗುತ್ತಾ? ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲಿ ಬರಲ್ವಾ? ನಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರಾ? ಈ ರೀತಿಯಾಗಿ ಕೆಲವೊಂದು ತೊಂದರೆಗಳಾದರೆ ಫೇಸ್ ಮಾಡ್ತಿದ್ರಿ. ಈಗ ನಿಮಗೆ ಯಾವುದೇ ಒಂದು ಈ ತೊಂದರೆಗಳಾದರೆ ಇರಲ್ಲ. ಯಾಕಪ್ಪ ಅಂತಂದರೆ, ನಿಮಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಏನಾದರೂ ಬಂದಿದೆ ಅನ್ನೋದಾದರೆ 16ನೇ ಕಂತಿನ ಹಣ ಕೂಡ ಬರುತ್ತೆ. ನಿಮಗೆ ಯಾವುದೇ ಸಮಸ್ಯೆ ಆಗಲ್ಲ. ನಿಮ್ಮ ದಾಖಲೆಗಳು ಯಾವ ಸಮಸ್ಯೆ ಕೂಡ ಆಗಲಿಲ್ಲ ಅಂದರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದವರೆಗೂ ಕರೆಕ್ಟಾಗಿ ಹಣ ಬಂದಿದೆಯೋ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಯಥಾಸ್ಥಿತಿಯಾಗಿ ಬಂದು ನಿಮ್ಮ ಖಾತೆಗಳಿಗಾದರೆ ಜಮಾ ಆಗಲಿದೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದವರು ಕೂಡ ಯಾರ್ಯಾರಿಗೆ ಹಣ ಬಂದಿದೆಯೋ ಅಂಥವರಿಗೆ ಏನು 16ನೇ ಕಂತಿನ ಹಣ ಬರುತ್ತೆ. ಆದರೆ ನಮಗೆ ಕೆಲವರಿಗೆ 14ನೇ ಕಂತಿನ ಹಣ ಮಾತ್ರ ಬಂದಿದೆ, 13ನೇ ಕಂತಿನ ಹಣ ಮಾತ್ರ ಬಂದಿದೆ ಮತ್ತು 15ನೇ ಕಂತಿನ ಹಣ ಬಂದಿಲ್ಲ. ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತೀರ. ನಿಮಗೆ ಏನು ಮಾಡ್ತಿದ್ದಾರೆ ಅಂದರೆ, ಸರ್ಕಾರದವರು ನಿಮ್ಮ ದಾಖಲೆಗಳೆಲ್ಲ ಸರಿ ಇರೋದಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇದೇ ಜನವರಿ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ನಿಮಗೆ 16ನೇ ಕಂತಿನ ಕೊಡಲ್ಲ. ಮೊದಲು 15ನೇ ಕಂತಿನ ಕೊಡ್ತಾರೆ. ನಿಮಗೆ ಬಾಕಿ ಇರುವಂಥ 15ನೇ ಕಂತಿನ ಕೊಟ್ಬಿಟ್ಟು ಮತ್ತೆ 16ನೇ ಕಂತಿನ ನಿಮಗೆ ಕೊಡ್ತಾರೆ. ಸ್ನೇಹಿತರೆ, ಇದು ಬಂದಿರುವಂಥ ಒಂದು ಗುಡ್ ನ್ಯೂಸ್. ಸರ್ಕಾರದ ಕಡೆಯಿಂದ ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆಲ್ರೆಡಿ DBT ಮುಖಾಂತರ ಹಣವನ್ನು ಪುಷ್ ಮಾಡಿದ್ದಾರೆ. ಆಲ್ರೆಡಿ ಹಣ ಆದರೆ DBT ಮುಖಾಂತರ ಹಣ ಪುಷ್ ಆಗಿದೆ. ಸ್ನೇಹಿತರೆ, ಇನ್ನು ನಿಮ್ಮ ಖಾತೆಗಳಿಗೆ ಆದರೆ ಬಂದು ಜಮಾ ಆಗುವುದು ಅಷ್ಟೇ ಬಾಕಿ ಇದೆ. ಆಲ್ರೆಡಿ DBT ಮುಖಾಂತರ ಹಣ ಪುಷ್ ಆಗಿದೆ. ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಸೋಮವಾರ ಮ್ಯಾಕ್ಸಿಮಮ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೋಮವಾರ ಹಣ ಜಮಾ ಆಗಬಹುದು. ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು 1ನೇ ಕಂತಿನಿಂದ ಹಣ ಹಿಡಿದು 15ನೇ ಕಂತಿನವರೆಗೂ ಕೂಡ ಹಣ ಬಂದಿದೆಯಾ, ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.